ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ಹಿಂದಿನ ಎಪಿಸೋಡ್ನಲ್ಲಿ ಮಾಲಾಡಿಗೆ ಸಂಬಂಧಪಟ್ಟ ಒಂದು ವಿಚಿತ್ರ ಫೋಟೋ ವೈರಲ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಸಂದರ್ಶನವನ್ನ ಹುಲಿಕಲ್ ನಟರಾಜು ಅವರೊಂದಿಗೆ ಮಾತಾಡಿ ತಿಳಿಸಿದ್ದೆ. ಈಗ ಅವರೊಂದಿಗೆ ಮತ್ತೆ ಸಂದರ್ಶನ ಮುಂದುವರಿತಾ ಇದೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ದೆವ್ವಗಳಿಗೆ ಸಂಬಂಧಪಟ್ಟಂಗೆ. ಸರ್, ಮತ್ತೊಮ್ಮೆ ಈ ದೆವ್ವಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಹೇಗಿದ್ದೀರಿ? ಯಾಕೆ ಅವಕ್ಕೆ ಅವಮಾನ ಮಾಡ್ತೀರಿ ನೀವು? ದೆವ್ವಗಳಿದ್ದಾರೆ ಸರ್, ನಮ್ಮ ಸುತ್ತಮುತ್ತ ಇದ್ದಾರೆ ಸರ್. ದೆವ್ವ, ಕಾಣದ ದೆವ್ವಗಳಿಗೆ ನೀವು ಅವಮಾನ ಮಾಡಬೇಡಿ. ಒಳ್ಳೆವಂತಿರವು, ಅವು ಯಾರಿಗೂ ಸಂಸ್ಕಾರ ಮಾಡಿಲ್ಲ. ಹಂಗ್ರ ಇದ್ದಾವ? ಕಾಡುವ ಮನುಷ್ಯ ದೆವ್ವಗಳಿದ್ದಾರಲ್ಲ, ಅವ್ರಿಗೆ ಇವ್ರಿಗೆ ನೀವು ಅವಮಾನ ಮಾಡಿ. ಓಕೆ, ವಾಟ್ ಈಸ್ ದೆವ್ವ ಸರ್? ನೋ, ನನಗೆ ನನ್ನ ಲೈಫಲ್ಲಿ ದೆವ್ವ ನೋಡಿಲ್ಲ, ಹಿಂದೆನೂ ಇಲ್ಲ, ಮುಂದೆನೂ ಇಲ್ಲ, ಏನೂ ಇಲ್ಲ. ಅಲ್ಲ ಚಂದನ್, ನಾವೆಷ್ಟು ಸುಳ್ಳು ಹೇಳ್ತೀವಿ ಜನಗಳಿಗೆ. ನೀನ್ ಸತ್ತ ಮೇಲೆ ಮೊದ್ಲೇ ಹೇಳ್ತೀವಿ, ಎಡಗಡೆನೊಬ್ಬ ಕೂತಿರ್ತಾನೆ, ಬಲಗಡೆನೊಬ್ಬ ಕೂತಿರ್ತಾನೆ. ನನ್ನ ಲೈಫಲ್ಲಿ ಏನೆಲ್ಲ ಮಾಡಿದೀವಿ, ಎಡಗಡೆನು ಬರ್ಕೊತಾ ಇರ್ತಾನೆ ಕೆಟ್ಟದ್ನ, ಬಲಗಡೆನು ಒಳ್ಳೇದೇನ್ ಮಾಡಿರ್ತೀನಿ ಬರ್ಕೊಂಡಿರ್ತಾನೆ. ನಾವು ಸತ್ತ ಮೇಲೆ ಯಮಲೋಕದಲ್ಲಿ ತೂಕ ಹಾಕ್ಬಿಡ್ತಾರೆ. ಕೆಟ್ಟವಂದೇ ತೂಕ ಜಾಸ್ತಿ ಬಂದಾಗ ಕಬ್ಬಿಣದ ಕಾಯಿಯಲ್ಲಿ ನಮ್ ಕಣ್ಣು ಕುಕ್ಕಿಸ್ತಾರೆ. ಇವ್ರು ಹೇಳ್ಕೊಟ್ಟಿರೋ ಚೆನ್ನ ಗಾಣದಲ್ಲಿ ಹಿಂಗೆ ಅರಿತಾರೆ. ನಮ್ಗೆ ಎದುರಿಸಿದ್ದು ಕುದಿ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ನಿಮ್ಮನ್ನ ಕುದಿಸ್ತಾರೆ, ಬೆಂಕಿಲ್ ಸುಡ್ತಾರೆ, ಗರ್ಗಸ್ಥಲ್ಲಿ ಕುಯಿಸ್ತಾರೆ. ಅದಕ್ಕೆ ತಪ್ಪು ಮಾಡಬಾರ್ದು ಅಂತ ಹೇಳಿದ್ದು ಸರಿ, ಒಪ್ಕೊಳ್ಳೋಣ. ತಪ್ಪು ಮಾಡೋದನ್ನ ತಪ್ಪಿಸೋದಿಕ್ಕೆ ಇದನ್ನ ಮಾರ್ಗ ಮಾಡಿದ್ರು ಅಂತ ನಂದೇನು ಗೊತ್ತಾ? ಸರಿ, ಸತ್ತೋದೆ ನಾನೇ, ನನ್ ಮಣ್ಣು ನನ್ ದೇಹ ಏನ್ ಮಾಡ್ತೀವಿ? ಮಣ್ಣಿಗೆ ಸುಡ್ತಾರೆ, ಬೂದಿ ಆಗತ್ತೆ. ಮಣ್ಣಿಗೆ ಹಾಕಿದ್ರೆ ಕೊದ್ಲೋಗುತ್ತೆ, ಅಲ್ಟಿಮೇಟ್ಲಿ ಮಣ್ಣಿಗೆ ಹೋಗುತ್ತೆ, ಕೊಳೆ ಆಗೋಗುತ್ತೆ, ಕಸ ಆಗೋಗುತ್ತೆ, ಗೊಬ್ಬರ ಆಗತ್ತೆ. ಇಲ್ಲ, ನನ್ನ ದೇಹನ ರಾಮಯ್ಯ ಆಸ್ಪತ್ರೆಗೆ ಕೊಡಿ ಅಂತ ಬರ್ಕೊಟ್ಬಿಟ್ಟಿದ್ದೀನಿ. ಓ, ನೀವು ಆಲ್ರೆಡಿ ತಿಥಿನೂ ಮಾಡಬಾರ್ದು, ಪೂಜೆ ಪುನಸ್ಕಾರ ಮಾಡಬಾರ್ದು. ರಾಮಯ್ಯ ಆಸ್ಪತ್ರೆಗೆ, ಯಾವ ಆಸ್ಪತ್ರೆಗೆ ಕೊಟ್ಬಿಡಿ ನನ್ನ ದೇಹನ ಅಂತ ನನ್ನ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾವು. ಹಾಗಾದ್ರೆ ಈಗ ನಾನು ತಪ್ಪು ಮಾಡಿದೆ ಅಂತ ಅನ್ಕೊಳ್ತೀನಿ. ನನ್ನ ದೇಹ ರಾಮಯ್ಯ ಆಸ್ಪತ್ರೆಯಲ್ಲಿ ಇರುತ್ತೆ. ಅಲ್ಲಿ ಯಮಲೋಕದಲ್ಲಿ ನನ್ನ ಕಣ್ಣೆಲ್ಲಿ ಸಿಗುತ್ತೆ ಕಬ್ಬಿಣದ ಕಾಯಿಲ್ ಕುಕ್ಕಕ್ಕೆ? ಇಲ್ಲಿರುತ್ತೆ ದೇಹ. ದೇಹ ಎಲ್ಲಿದೆ? ಮೆಟರ್ನಿಟಿಲಿ ಇರುತ್ತಲ್ಲಿ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಅಲ್ಲಿ ಇರುತ್ತಲ್ಲಿ. ಬೇಡ, ನಮ್ಮನೆಯವ್ರು ನಮ್ಮ ಮಾತು ಕೇಳಲಿಲ್ಲ, ಮಣ್ಣಿಗೆ ಹಾಕ್ಬಿಟ್ರು, ಕೊಳತೋಯ್ತಲ್ಲ, ಸುಟ್ಟಾಕಿರು, ಏನಾಯ್ತು? ಬೂದಿ ಆಯ್ತಲ್ಲ. ನನ್ನ ಕಣ್ಣು ಯಮನಿಗೆ ಎಲ್ಲಿ ಸಿಗುತ್ತೆ ಕುಕ್ಕಕ್ಕೆ? ಕುದಿ ಎಣ್ಣೆ ಅಲ್ಲಿ ನರಕ ಲೋಕದಲ್ಲಿ ಎಲ್ಲಿ ಸಿಗುತ್ತೆ ಎಣ್ಣೆ? ಮನುಷ್ಯ ತಯಾರಿಸೋದು ಎಣ್ಣೆನ, ಯಮ ಹೆಂಗ್ ತಯಾರಿಸ್ತಾನೆ? ಕಬ್ಬಿಣದ ಕಾಗೆ ಲೋಹ ಎಲ್ಲಿರೋದು, ಅಲ್ಲಿ ಹೆಂಗ್ ಸಿಗುತ್ತೆ? ಭೂಮಿ ಮೇಲೆ ಸಿಗೋದು. ಎಷ್ಟು ಸುಳ್ಳು ಹೇಳ್ತೀವಲ್ವಾ? ಗರ್ಗ್ಸ ಕಬ್ಬಿಣ ಅದು ಎಲ್ಲಿ ಸಿಗುತ್ತೆ? ದೇಹನೇ ಇಲ್ಲ ಅಂದ್ರೆ ನೀವ್ ಹೆಂಗ್ರಿ ಕುಯ್ತೀರಿ ಸ್ವಾಮಿ? ಈ ಸ್ಟೇಟ್ಮೆಂಟ್ ಈಗ ಪಾಸ್ ಆಗ್ತಿದ್ದಂಗೆ ನಿಮ್ಮ ಅಭಿಮಾನಿಗಳು ಸುರಜ್ಕ ತರ್ತಾರೆ. ಈಗ ಹಚ್ಕೊಳ್ಳಿ, ಈ ಸ್ಟೇಟ್ಮೆಂಟ್ ಮುಗಿಯೋದ್ ತಡನೆ. ಆಗ ಜನ ಎದುರಿಸ್ಕೊಂಡು ನೀನ್ ತಪ್ಪು ಹೇಳ್ಬೇಡ, ಅಲ್ಲಿ ಸುಳ್ಳು ಹೇಳ್ಬೇಡ, ತಪ್ಪು ಮಾಡ್ಬೇಡ, ಕಳ್ತನ ಮಾಡ್ಬೇಡ ಅಂತ ಎದುರಿಸಕ್ಕೆ ಮಾಡಿದ ಒಂದು ತಂತ್ರ. ಸತ್ಯ ಒಪ್ಕೊಳ್ತೀನಿ. ಆದ್ರೆ ಅದೇ ಸುಳ್ಳಾಗ್ಬಿಟ್ರೆ ನಮ್ಮ ಮಗುಗೆ ನಮ್ಗೆ ಯೋಚನೆ ಮಾಡೋ ಲಹರಿ ಇದೆಯಲ್ವಾ? ನರಕ ಅಲ್ಲಿಲ್ಲ, ಯಮನೂ ಇಲ್ಲ, ಕಿಂಕರರು ಇಲ್ಲ, ಇಲ್ಲೇ ಇದೆ ಸ್ವರ್ಗ, ಇಲ್ಲೇ ಇದೆ ನರಕ. ನಾನು ತಪ್ಪು ಮಾಡಿದ್ರೆ ನನಗೆ ಪಾಪ ಪ್ರಜ್ಞೆ ಇರುತ್ತೆ. ಈಗ ನಿಮಗೆ ಗೊತ್ತಾಯ್ತು, ಒಬ್ಬ ದೊಡ್ಡ ವ್ಯಕ್ತಿ 2 ರೂಪಾಯಿ ಬೆಲೆ ಬಾಳೋ ಅಂತದನ್ನ ಕಾಫಿನ 500,000 ರೂಪಾಯಿ ಕುಡಿಯಂಗ್ ಮಾಡದ. ಯುವ ಮನಸ್ಸುಗಳು ಗೆದ್ದು ಕುಡಿಯಂಗ್ ಮಾಡದ ಕಾಫಿ ಡೇ ಅಂತ ಹೇಳಿ. ಕೊನೆಗೇನಾಯ್ತು? ಅವರ ಮನಸ್ಸನ್ನ ಅವರೇ ಗೆಲ್ಕೊಳಕ್ ಸಾಧ್ಯ ಆಗ್ಲಿಲ್ಲ. ನರಕ ಎಲ್ಲಿದೆ? ಇಲ್ಲೇ ಇದೆ. ನಾವು ನೋಡಿ ತಪ್ಪು ಮಾಡಿದ್ರೆ ಜನ ಎಷ್ಟು ಬೇಗ ನಮ್ಮನ್ನು ಕೆಳಗಡೆ ತುಳಿತಾರೆ, ಇದೇ ನರಕ. ಸರಿ ಮಾಡಿದ್ರೆ ಅಷ್ಟೇ ಬೇಗ ಸ್ವರ್ಗ. ಅದರಿಂದ ತಪ್ಪು ಮಾಡೋದು ಬೇಡ. ನರಕ ಸ್ವರ್ಗ ಅಂದ್ರೆ ನೆಗೆಟಿವ್ ಅಂಡ್ ಪಾಸಿಟಿವ್ ಅಂತ. ಒಳ್ಳೇದನ್ನ ಮಾಡಿ, ಕೆಟ್ಟದನ್ನ ಮಾಡಿದ್ರೆ ನೆಗೆಟಿವ್ ಅಂತ. ನನ್ನ ಪ್ರಕಾರ ದೆವ್ವಗಳು ಇಲ್ಲ, ಆತ್ಮ ಅಲ್ಲಿ ಸೇರ್ಕೊಳ್ಳುತ್ತೆ. ಅಲ್ಲರಿ, ಆತ್ಮಗಳೆಲ್ಲ ಎಷ್ಟು ಕೋಟಿಗಟ್ಟಲೆ ಆತ್ಮಗಳವೆ, ಈ ಗಾಳಿಲಿ ತೇಲ್ಬಿಡುತ್ತೆ ಹಂಗಂತ ಹೇಳಿದ್ರೆ
ನಾವು ಉಸಿರಾಡಿದಾಗ ಎಷ್ಟು ಆತ್ಮಗಳು ನಮ್ಮ ದೇಹದೊಳಗಡೆ ಹೋಗ್ಬಿಡ್ಬೋದು. ಅವ್ರಿಗೆಲ್ಲ ಯಾವ್ದಾರ ಹಬ್ಬ ಬಂದಾಗ ಡೈರೆಕ್ಟ್ ಸ್ವರ್ಗ ಸಿಕ್ಬಿಡುತ್ತಂತೆಲ್ಲ, ಸ್ವರ್ಗದ ಬಾಗಿಲು ಓಪನ್ ಆಯ್ತು, ಓಪನ್ ಆಗ್ಬಿಡುತ್ತೆ. ಹೋಗ್ತಾರೇನೋ, ಎಲ್ಲಿ ಹೋಗ್ತಾರೆ ಎಷ್ಟು ದೀವ. ಆಮೇಲೆ ಇನ್ ಕೆಲವ್ರು ಹೇಳ್ತಾರೆ, ನಿನ್ಗೆ ವಯಸ್ಸು ದೇವರು ಬರೆದ್ಬಿಟ್ಟಿದ್ದಾನೆ, ನೀನು ಏನಾರ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ನಿನ್ನ ಆತ್ಮ ನಿನ್ನ ಏಜ್ವರೆಗೂ ಇಲ್ಲೇ ಸುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದೇ ಎಂತ ಅರಂತರದಲ್ಲಿ ಸಾವು, ಮಧ್ಯಂತರ ಸಾವು ಅಂತ ಹೇಳ್ತಾರೆ. ಮಧ್ಯಂತರ ಸಾವು. ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಹ್ಯಾಂಗ್ ಮಾಡ್ಕೊಂಡ್ರೆ, ಅಥವಾ ಇನ್ನೇನು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ನಿಮ್ಮ ಆತ್ಮ ಇಲ್ಲೇ ಇರುತ್ತೆ, ಯಾರಿಗೋ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಹಾಗಾದ್ರೆ ನಾನು ಹೇಳೋದು, ಈ ಕರ್ಪೂರ ಇದೆಯಲ್ಲನಪ್ಪ, ಆಗ್ಲೇ ಕೇಳ ನನ್ ಕಡೆ ಯಾಕೆ ಇಟ್ಟಿದ್ದೀರಿ ಅಂತ, ಈ ಜಾಗದಲ್ಲಿ ಇರುತ್ತೆ. ಇನ್ನೊಂದು ಕರ್ಪೂರ ಇಡ್ಬೇಕು, ನೀವು ತೆಗಿಬೇಕಲ್ವೇನಪ್ಪ? ಹೌದು. ಈ ಕರ್ಪೂರ ಇದೊಂದು ಆತ್ಮನಿ, ಇನ್ನೊಂದು ಆತ್ಮ ಎಲ್ಲಿ ಸೇರ್ಕೊಳಕ್ಕಾಗತ್ತೆ? ಇದು ತೆಗೆದ್ರೆ ಇನ್ನೊಂದು ಆತ್ಮ ಬರಕ್ ಸಾಧ್ಯ ಆಗತ್ತೆ ಈ ಜಾಗಕ್ಕೆ. ಹಾಗೆ ನಾನು ಆತ್ಮ ಇದ್ದೀನಲ್ಲ, ಇನ್ನೊಂದು ಆತ್ಮ ನನ್ನ ಒಳಗಡೆ ಹೆಂಗ್ ಬರಕ್ಕಾಗತ್ತೆ? ಇದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಆತ್ಮ ಅಲ್ಲೇನೋ ಇದೆ, ಸ್ವರ್ಗ ನರ್ಕ ಅಲ್ಲಿದೆ, ಇನ್ನೆಲ್ಲೋ ಸ್ವರ್ಗ ಇದೆ, ಆತಾಳ ಪಾತಾಳ ರಸಾತಳ ಎಲ್ಲ ತಳಗಳು ಇಲ್ಲೇ ಇವೆ. ನಮ್ಮ ನಡವಳಿಕೆಯಲ್ಲಿ, ನಮ್ಮ ನುಡಿಯಲ್ಲಿ ಸ್ವರ್ಗ ನರಕವನ್ನ ಇಲ್ಲೇ ಸೃಷ್ಟಿ ಮಾಡಿದೀವಿ. ನಿಮ್ಮಾನ್ಸ್ಗೆ ಹೋಗ್ಬಿಡಿ, ಗೊತ್ತಾಗತ್ತೆ ನರಕ ಅಂದ್ರೆ ಏನು ಅಂತ. ಬೇಡ, ನಿಜವಾದ ನರಕ ಏನು ಅಂದ್ರೆ ನಮ್ಮ ಆಸ್ಪತ್ರೆಗೆ ಬನ್ನಿ, ಗೊತ್ತಾಗತ್ತೆ. ಬೇಡ, ಡಯಾಲಿಸಿಸ್ ಮಾಡಿಸ್ತಾ ಇದೀವಿ ನಾವು, ಡೈಲಿ 18 ಜನ 10 ಜನ ಮಾಡಿಸ್ತಾ ಇದೀವಿ. ಅಲ್ಲಿ 4 ಗಂಟೆ ಸತ್ತಂಗ್ ಮಲಗಿರ್ತಾರಲ್ಲ, ಅವ್ರು ನೋಡಿ ನರಕ ಎಲ್ಲಿದೆ ಅಂತ ಗೊತ್ತಾಗತ್ತೆ. ಅದರಿಂದ ನಾವು ನಡೆಯುವಾಗ ಸರಿಯಾಗಿ ನಡ್ಕೊಂಡ್ರೆ ಅದೇ ದೇವರು. ತಪ್ಪು ಹೇಳಿದ್ರೆ ದೆವ್ವ. ದೇವರು ನೀವೇ, ಆಂ ಬ್ರಹ್ಮಾಸ್ಮಿ. ದೆವ್ವವೂ ನೀವೇ, ಕಾಡುವ ದೆವ್ವಗಳೂ ನೀವೇ, ಕಾಪಾಡುವ ದೇವರೂ ನೀವೇ. ಇದು ಬಿಟ್ಟರೆ ಈ ಜಗತ್ತಲ್ಲಿ ಬೇರೆ ಏನೂ ಇಲ್ಲ. ಓಕೆ, ಫಸ್ಟ್ ಕ್ವಶನು, ನೀವು ಆಸ್ತಿಕರ ನಾಸ್ತಿಕರ? ನಾನು ಆಸ್ತಿಕವಾದತ್ವನೂ ಅಲ್ಲ, ನಾಸ್ತಿಕವಾದತ್ವನೂ ಅಲ್ಲ, ಮಾನವತಾವಾದಿ. ಮಾನವತಾವಾದಿ. ಅದೇ ಹಂಗಂತ ಹೇಳಿ ನೀವು ಪೂಜೆ ಮಾಡಲ್ಲ ದೇವ್ರನ್ನ? ಮಾಡ್ತೀರಿ. ನಾನು ಬಹಳ ಭಕ್ತಿವಂತ. ಮಾಡ್ತೀರಿ? ದೇವರ ಹತ್ರಕ್ಕೆ ಹೋಗ್ತೀನಿ. ನಾನು ಕಾಣುವ ದೇವರ ಗುಣವೇ ಬೇರೆ. ನನ್ನ ಮನೆ ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ನೋಡಿದೆ ಬಸವಣ್ಣವ್ರ ಫೋಟೋ, ಬಸವಣ್ಣವ್ರ ಹೆಸರು. ಎಸ್, ಅವ್ರನ್ನು ದೇವ್ರು ಅಂದ್ಬಿಡ್ತೀರಿ ನೀವು. ಅವ್ರ ದೇವರಲ್ವಾಗಾರೆ ನಿಮ್ ಪ್ರಕಾರ? ನಿಜವಾಗ್ಲೂ ಇಲ್ಲ. ಒಬ್ಬ ಪ್ರಜ್ಞಾವಂತ ಸಮಾಜ ಸುಧಾರಕ, ಯಾರೇನ್ ಬೇಕಲ್ಲ ಅವ್ರ ದೇವರಾದ್ರೂ ತೊಂದರೆ ಇಲ್ಲ, ನಾವು ಅವ್ರನ್ನ ದೇವ್ರು ಅಂತ ಭಾವಿಸಿದ್ರೆ ಭಾವನೆಗಳು. ಕ್ರಾಂತಿಕಾರಿ. ಅಂತವ್ರನ್ನೇ ಬಿಡ್ಲಿಲ್ವಲ್ಲ ಸಮಾಜ? ಬಿಡಲ್ಲ. ನಿಮ್ಮನ್ನ ನಮ್ಮನ್ನ ಇನ್ನೆಲ್ಲ ಇಷ್ಟರಲ್ಲೇ ಅವನ್ ಯಾರೋ ಖುಷಿ ಪಡ್ಬೇಕಲ್ವ ನಾವು? ಅವನ್ ಯಾರೋ ಹೇಳಿದ್ನ ಇದ್ರಲ್ಲೇ ಸಾಯ್ತೀಯ ನೀನು ಅಂತ ಹೇಳಿದ್. ಬಿಡಲ್ಲ. ಸತ್ಯ ಹೇಳಿದ್ರೆ ನಾನ್ ಬೆಲೆ ಬಲ್ಬಾರಂಟ್. ಮೈ ತುಂಬ ಏಟು. ನನ್ನ ದೇಹಕ್ಕೆ ಒದೆ ಕೊಟ್ರೆ ನಾನು ಏನು ಅನ್ಕೊಳಲ್ಲ. ನಾನು ಈ ಜಗತ್ತಲ್ಲಿ ಬಯಸ್ಕೊಂಡಿರೋವಷ್ಟು ಯಾವ ಕಲಾವಿದನು ಬಯಸ್ಕೊಂಡಿಲ್ಲ, ಯಾವ ರಾಜಕೀಯನೂ ಬಯಸ್ಕೊಂಡಿಲ್ಲ, ಯಾವ ದೇವರು ಬಯಸ್ಕೊಂಡಿಲ್ಲ, ಯಾವ ದೇವನು ಬಯಸ್ಕೊಂಡಿಲ್ಲ. ಯಾಕೆ ನಿಮ್ಮನ್ನ ಒಂಥರ ಫ್ರೀಯಾಗಿ ಆಹ್ವಾನ ಸಿಗುತ್ತೆ ನಿಮ್ಗೆ, ಇನ್ವಿಟೇಷನ್ ಯಾವ್ದಾರು ಈ ತರ ಸಮಾಜದಲ್ಲಿ ನಡೀತು ಅಂತಂದ್ರೆ ಪ್ರೀತಿನ ಕರೆಯೋರು, ಇವ್ರನ್ನ ಕರೆಸಿ ಇವ್ರು ಸರಿ ಮಾಡ್ತಾರೆ ಅನ್ನೋಂಥ ಒಂದು ವರ್ಗ ಇದೆ. ಈ ದೆವ್ವ ಭೂತ ಅನ್ನುವಂಥದ್ದು ಏನಾದ್ರು ವೈರಲ್ ಆಯ್ತು ಅಂತಂದ್ರೆ ಅಲ್ಲಿ ಜನ ಅಭಿಪ್ರಾಯಗಳನ್ನ ಹೊರಗಾಗ್ತಾರಲ್ಲ, ಇವ್ರು ಬಂದ್ರೆ ಸರಿಯಾಗುತ್ತೆ ಅಂತ. ಇನ್ನೂ ಒಂದು ವರ್ಗ ಇದೆ, ಅವನನ್ನ ಕರೆಸ್ರೆ ಅವ್ನು ಸರಿ ಮಾಡ್ತಾನೆ, ಬಾರಪ್ಪ ಇಲ್ ಮಾಡು, ಬಾರಪ್ಪ ಇಲ್ದಾಬಾಕು ಅಂತ ಕರೆಯೋರು. ನನ್ಗಿನ್ನೂ ಭಾಷೆ. ಈ 2 ವರ್ಗದವ್ರು ನಿಮ್ಗೆ ಫ್ರೀಯಾಗಿ ಇನ್ವಿಟೇಷನ್ ಕೊಡ್ತಾರೆ. ಎಸ್, ನೋಡಿ ಅಲ್ಲೇ ನೆಗೆಟಿವ್ ಪಾಸಿಟಿವ್. ನಿಜವಾಗ್ಲೂ ಸತ್ಯದ ಅನ್ವೇಷಣೆ ಹುಲಿಕಲ್ ಸಾರ್ಗೆ ಗೊತ್ತಿದೆ. ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಹೌದು ಹೌದು, ಅದೊಂಥರ ಆತ್ಮಸ್ಥೈರ್ಯ ತುಂಬುವಂಥದ್ದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಎಷ್ಟೋ ಜನ ಮೊನ್ನೆ ಇನ್ನೊಂದು ವಿಡಿಯೋ ಹಾಕಿದ್ದಾಗ 600 ಚಿಲ್ಲರೆ 800 ಚಿಲ್ಲರೆ ಏನೋ ಇದು ಕಾಮೆಂಟ್ ಮಾಡಿದ್ದಾರೆ. ನನಗೊಂದು 1000 ಬಂದಿದೆ. ಚಂದನ್, ಕೇವಲ 3 ಮೆಂಬರ್ಸ್ ಏನೋ ಅಷ್ಟೇ ಕೆಟ್ಟದಾಗ ಬಿದ್ದಿರು, ನಮಗೆ ಧೈರ್ಯ ಬಂತು ಸರ್. ಅಂದ್ರೆ ಅದು ಆದ್ಮೇಲೆ ಮಾಡಿದ್ರೆ ಧೈರ್ಯ ಬಂತು ಸರ್, ಬದುಕು ಕಟ್ಕೊಂಡಿದೀವಿ ಸರ್, ನಿಜವಾಗ್ಲೂ ಗೊತ್ತಾಯ್ತು ಸರ್, ಸತ್ಯ ಏನು ಅಂತ ಗೊತ್ತಾಯ್ತು ಸರ್. ಅವರು ಮಾತಾಡಿಲ್ಲ, ಎಲ್ಲೋದ್ರು ಗೊತ್ತಿಲ್ಲ. ಅವ್ರು ಬರಲ್ಲ. ಯಾಕಂದ್ರೆ ಅವರು ಪುಂಗಿದ್ದಾಯ್ತಲ್ಲ, ನಾನು ಆ ಭಾಷೆ ಮಾತಾಡೋದಿಲ್ಲ. ನಿಮ್ಮನ್ನು ಹೊಗಳಕ್ ಹೋಗಲ್ವಲ್ಲ ಮತ್ತೆ ಅವರು? ಆಗಲ್ಲ, ಯಾಕಂದ್ರೆ ಮನ್ಸಲ್ಲಿ ನಿಮ್ ಬಗ್ಗೆ ನೆಗೆಟಿವ್ ಇಟ್ಕೊಂಡವ್ರಲ್ಲ. ಅವರು ಚೇಂಜ್ ಆಗ್ಬೇಕು. ಅವರು ಚೇಂಜ್ ಆಗ್ಬೇಕು. ಹುಲಿಕಲ್ ಯಾರು ಅಂತ ಹೇಳಿ ಗೊತ್ತಾದಾಗ ಮಾತ್ರ ಗೊತ್ತಾಗತ್ತೆ. ಆಹ್ವಾನ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಹಾಗಂತ ಅವನ್ನ ದೂಷಣೆ ಮಾಡೋದು ಬೇಡ. ಅವರ ಮನಸ್ಸನ್ನು ಇವ್ರ ಮನಸ್ಸಿಗಿಂತ ಅವ್ರ ಮನಸ್ಸನ್ನ ಬದಲಾವಣೆ ಮಾಡೋದೇ ನಮ್ಮ ಗುಣ. ನಾನು ಕೆಲವೊಂದ್ ಕಡೆ ಗಮನಿಸ್ತಾ ಇದ್ದೆ,
ನಾನು ಆಗ್ಲೇ ಹೇಳಿದೆ ನಿಮಗೆ ವಿರೋಧಿಗಳು ಎಷ್ಟು ಜನ ಇದ್ದಾರೆ ಒಂದು 2% ಇರ್ಬೋದು ಅಂತ ನಾನು ಕೆಲವರು ಗಮನಿಸ್ಬಿಟ್ಟಿದ್ದೀನಿ. ನೀವು ಹಿಂದೂ ಧರ್ಮದ ವಿರೋಧಿಗಳಂತೆ, ಯಾಕೆ ನೀವು ಕ್ರೈಸ್ತ ಧರ್ಮದ ಬಗ್ಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಲ್ಲ, ಯಾಕೆ ನೀವು ಮುಸ್ಲಿಂ ಧರ್ಮದಲ್ಲಿ ಸಂಬಂಧಪಟ್ಟಂಗೆ ಹೋರಾಟ ಮಾಡಲ್ಲ ಅಂದ್ರೆ ಧರ್ಮ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಕೇವಲ ಹಿಂದೂಗಳಿಗೆ ಮಾತ್ರ ದೆವ್ವ ಇಟ್ಕೊಳ್ಳಲ್ಲ, ಮುಸ್ಲಿಮರಲ್ಲೂ ಕೂಡ ದೆವ್ವ ಅನ್ನೋ ಕಾನ್ಸೆಪ್ಟ್ ಇದೆ, ಅವರು ದರ್ಗಾಕ್ಕೆ ಹೋಗ್ತಾರೆ. ಈ ಕಡೆ ಕ್ರಿಶ್ಚಿಯನ್ ಅಲ್ಲೂ ಕೂಡ ಅಲ್ಲೂ ಕೂಡ ನಾವು ಗಮನಿಸಿದೀವಿ, ದೆವ್ವ ಬಂದಂಗೆ ಕುಣಿತಾ ಇರ್ತಾರೆ, ಅವರು ಏಸು ಇಟ್ಕೊಂಡು ಅವರು ಕೂಡ ಏನೇನೋ ಮಾಡ್ತಿರ್ತಾರೆ. ಸೊ ಈ ದೆವ್ವ ಅನ್ನೋ ಕಾನ್ಸೆಪ್ಟ್ ಕೇವಲ ಹಿಂದೂ ಧರ್ಮದಲ್ಲಿ ಇದ್ದಿದ್ರೆ ಮಾತ್ರ ನಾವು ಅದನ್ನ ಹಿಂದೂಗಳು ಮಾತ್ರ ದೆವ್ವ ಅಂತವ್ರೆ, ಇನ್ ಯಾವ ಧರ್ಮದಲ್ಲಿ ಇಲ್ಲ ಅಂತ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಹೇಳ್ಬೋದಿತ್ತು. ಬಟ್ ಇಲ್ಲಿ ಎಲ್ಲಾ ಧರ್ಮಗಳಲ್ಲೂ ಕೂಡ ಹಬ್ಕೊಂಡ್ಬಿಟ್ಟೈತೆ. ಒಂದೊಂದು ಧರ್ಮಕ್ಕೂ ಒಂದೊಂದು ಅವರೇ ಇಷ್ಟಪಡುವಂತ ದೇವರು, ಅವರೇ ಆರಾಧಿಸುವಂತ ಸಂಸ್ಕೃತಿ ರೀತಿದೆ. ಹೆಂಗಿದು ಹಬ್ಕೊಂಡ್ಬಿಟ್ಟಿದೆ ಎಲ್ಲಾ ಧರ್ಮಗಳಿಗೂ ಇದು? ಯಾಕೆ ನೀವು ಹಿಂದೂ ಧರ್ಮದ ವಿರೋಧಿಗಳಂತಲ್ಲ?